ನಮ್ಮ ಕಡೆ ಬೇಸಿಗೆನಲ್ಲಿ ಈ ರೀತಿ ಹುಣಸೆ ಹುಳಿ ಸಾಂಬಾರು ಅಂತ ಮಾಡ್ತಾರೆ. ಈಗ ಹೊಸ ಹುಣಸೆಹಣ್ಣು ಸಿಗ್ತಾ ಇದೆ ಅಲ್ವಾ, ಅದನ್ನು ಬಳಸ್ಕೊಂಡು ತಂಪಾಗಿರುವಂತಹ ಈ ಹುಣಸೆ ಹುಳಿ ಸಾಂಬಾರು ಮಾಡಿ ತಿಂತಾರೆ. ಈ ಬೇಸಿಗೆನಲ್ಲಿ ಇದು ದೇಹಕ್ಕೆ ತುಂಬಾ ತಂಪಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಳ್ಳಿಲಿ ಬೆಳೆದಿರೋರಿಗೆ ಈ ಸಾಂಬಾರು ಪರಿಚಯ ಇರುತ್ತೆ. ಇದನ್ನು ಹುಚ್ಚೆಳ್ಳು ಮತ್ತು ಬಿಳಿ ಎಳ್ಳು ಹಾಕಿ ಮಾಡಿರೋದ್ರಿಂದ ತುಂಬ ತಂಪಾಗಿರುತ್ತೆ. ಹಾಗಾಗಿ ಈ ಬೇಸಿಗೆನಲ್ಲೇ ಇದನ್ನು ಮಾಡ್ತಾರೆ. ಇದನ್ನು ಮಾಡ್ಕೊಳ್ಳೋದಕ್ಕೆ 1-2 ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು ಹುಚ್ಚೆಳ್ಳು ಹಾಕ್ಕೊಂಡಿದ್ದೀನಿ. ಇದನ್ನು ಮರೆಳ್ಳು ಅಂತಲೂ ಕರೀತಾರೆ. ಇದು ಮಾರ್ಕೆಟಲ್ಲಿ ದಿನಸಿ ಅಂಗಡಿಲಿ ಸಿಗುತ್ತೆ. 1-2 ಸ್ಪೂನಷ್ಟು ಬಿಳಿ ಎಳ್ಳು, 1 ಬಟ್ಲಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ರುಬ್ಕೊಂಡು ಕಡಲೆಕಾಳನ್ನ 1 ಬಟ್ಲಷ್ಟು ಚೆನ್ನಾಗಿ ಹುರ್ಕೊಂಡು ಅದನ್ನು ನೀರಿನಲ್ಲಿ 1-2 ಸಲ ಚೆನ್ನಾಗಿ ತೊಳೆದು 1 ಗಂಟೆ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ. ನೆನೆಸ್ಬೇಕಾದ್ರೆ ಇದಕ್ಕೆ ಉಪ್ಪು ಹಾಕಿ ನೆನೆಸ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನೆಂದಿರೋಂತಹ ಕಡಲೆಕಾಳನ್ನ ನೀರನ್ನ ಸಪ್ರೇಟ್ ಮಾಡಿ ತೆಕ್ಕೊಂಡು ರುಬ್ಬಿರೋಂತಹ ಮಸಾಲೆನ ಹಾಕಿ ಅದಕ್ಕೆ 1 ಈರುಳ್ಳಿ, ದೊಡ್ಡ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಹುರುಳಿಕಾವು ಅಂತ ಸಿಗುತ್ತಲ್ವ, ಈರುಳ್ಳಿಕಾವು, ಅದನ್ನು ಸಿಕ್ಕರೂ ಇದ್ರ ಜೊತೆಗೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅದಿಲ್ಲ ಅಂದರೂ ಪರವಾಗಿಲ್ಲ, ಈರುಳ್ಳಿನೇ ಹೆಚ್ಚಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮೇಲೆ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೇನಾದರೂ ಕಮ್ಮಿ ಆಗಿದ್ದರೆ ಸೇರಿಸ್ಕೊಳ್ಬೋದು ನೀವು ಈ ಟೈಮಲ್ಲಿ. ನೋಡಿ ಈ ರೀತಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಬೋದು. ನಮ್ಮ ಕಡೆ ಇದನ್ನು ಹುಣಸೆ ಹುಳಿ ಸಾಂಬಾರು ಅಂತಾರೆ, ಕೆಲವರು ಹುಚ್ಚೆಳ್ಳು ಸಾಂಬಾರು ಅಂತಲೂ ಕರೀತಾರೆ. ಹುಣಸೆ ಹಣ್ಣು ಈ ಟೈಮಲ್ಲಿ ಸಿಗುತ್ತಲ್ವ, ಹೊಸ ಹುಣಸೆ ಹಣ್ಣಲ್ಲಿ ಈ ಸಾಂಬಾರು ಮಾಡಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ಮುದ್ದೆಗಂತೂ ಒಂದು ಒಳ್ಳೆ ಕಾಂಬಿನೇಷನು. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ತಂಪಾಗಿರುತ್ತೆ, ತುಂಬಾ ಇಷ್ಟ ಆಗುತ್ತೆ.